ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 43:8-10 ವಚನವನ್ನು ಧ್ಯಾನ ಮಾಡೋಣ. ನಾನೇ ಅವನಿಗೆ ಹೊಣೆ. ಈ ವಿಷಯದ ಕುರಿತು ಈ ದಿನ ಕಲಿಯೋಣ. ಆಗ ಯಹೂದನು ತನ್ನ ತಂದೆಯಾದ ಇಸ್ರಾಯೇಲನಿಗೆ, ನೀನು ನಾವು ನಮ್ಮ ಮಕ್ಕಳು ಎಲ್ಲರೂ ಸಾಯದೆ ಬದುಕಿಕೊಳ್ಳುವಂತೆ ಆ ಹುಡುಗನನ್ನು ನನ್ನ ಜೊತೆಯಲ್ಲಿ ಕಳಿಸಿಕೊಡಪ್ಪ. ನಾವು ಹೊರಟು ಹೋಗಬೇಕು. ನಾನೇ ಅವನಿಗೆ ಹೊಣೆ. ಅವನ ವಿಷಯ ನನ್ನನ್ನೇ ಕೇಳಬಹುದು. ನಾನು ಅವನು ತಿರುಗಿ ಕರೆದುಕೊಂಡು ಬಂದು ನಿನ್ನೆದುರನ್ನೇ ನಿಲ್ಲಿಸಿ ಹೋದ್ರೆ ಆ ದೋಷ ಎಂದೆಂದಿಗೂ ನನ್ನ ಮೇಲೆ ಇರಲಿ. ನಾವು ತಡ ಮಾಡದಿದ್ದರೆ ಇಷ್ಟರೊಳಗೆ 2ನೇ ಸಾರಿ ಹೋಗಿ ಬರುತ್ತಿದ್ದೆವು ಎಂದು ಹೇಳಿದನು. ಇಲ್ಲಿ ಯಹೂದನು ಹೇಳ್ತಾ ಇದ್ದಾನೆ, ಈಗಾಗಲೇ ಹೋಗಿ ಬರ್ಬೋದಾಯ್ತು, ನಾನ್ ಶೂರಿಟಿ ನಿಲ್ತೀನಿ ಎಂಬುದಾಗಿ ಯಹೂದನು ಹೇಳ್ತಾ ಇದ್ದಾನೆ. ಅಂದ್ರೆ ಯಹೂದ ಮುಂದೆ ಬರ್ತಾನೆ, ಅಪ್ಪ ನಿನ್ನ ಕಡೆ ಮಗನನ್ನ ಕಳಿಸ್ಕೊಡು, ಅವನ ಪರವಾಗಿ ನಾನು ಶೂರಿಟಿ ನಿಲ್ತೀನಿ, ಅವನ್ ಕರ್ಕೊಂಬರ್ದೆ ಹೋದ್ರೆ ಆ ದೋಷ ನನ್ನ ಮೇಲೆ ಎಂದೆಂದಿಗೂ ಇರಲಿ ಎಂಬುದಾಗಿ ಯಹೂದ ಹೇಳ್ತಾನೆ. ಇಲ್ಲಿ ತಂದೆ ಬಹಳ ಡಿಲೇ ಮಾಡ್ತಾನೆ. ಡಿಲೇ ಮಾಡಿದ್ರಿಂದ ಇವನು ಯಹೂದ ಹೇಳ್ತಾನೆ, ಈಗಾಗಲೇ ನಾವು 2ನೇ ಸಾರಿ ಹೋಗಿ ದವಸ ಧಾನ್ಯಗಳನ್ನ ತಂದ್ಬಿಡ್ಬೋದಾಗಿತ್ತು, ನೀನ್ ಡಿಲೇ ಮಾಡ್ತಾ ಇದೀಯ ಎಂಬುದಾಗಿ ತಂದೆಗೆ ಯಹೂದನು ಹೇಳ್ತಾನೆ. ಇಲ್ಲಿ ಕೆಲವು ಕಾರ್ಯಗಳನ್ನ ನಾವು ವಿಷಯ ತಿಳಿದೇನೆ ಡಿಲೇ ಮಾಡ್ತೀವಿ. ಕೆಲವು ವೇಳೆ ನಾವೇನ್ ಮಾಡ್ಬೇಕಾಗುತ್ತೆ, ಕೆಲವು ಕಾರ್ಯಗಳನ್ನ ಕೂಲಂಕುಷವಾಗಿ ಪರೀಕ್ಷೆ ಮಾಡ್ಬೇಕು. ಅದಕ್ಕೆ ಸತ್ಯವೇದದಲ್ಲಿ ಪರೀಕ್ಷಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವುದೇ ಒಂದು ಕಾರ್ಯವನ್ನ ನಾವು ಸುಮ್ಮನೆ ಅವಸರದಿಂದಲೂ ಮಾಡಬಾರ್ದು, ಮತ್ತೆ ಯಾವುದೇ ಒಂದು ಕಾರ್ಯವನ್ನ ತಡವಾಗಿನೂ ಸಹ ನಾವು ಮಾಡಬಾರ್ದು. ಇವೆರಡರ ಮಧ್ಯದಲ್ಲಿ ನಾವೇನ್ ಮಾಡ್ಬೇಕು, ಯಾವುದೇ ಒಂದು ಕಾರ್ಯವನ್ನ ನಿರ್ದಿಷ್ಟವಾದ ಸಂದರ್ಭದಲ್ಲಿ ನಾವು ತಕ್ಕ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿ ಅದನ್ನ ಕರೆಕ್ಟ್ ಆಗಿ ತಿಳಿದುಕೊಂಡು ತೀರ್ಮಾನ ತಗೊಳ್ಬೇಕು. 2 ರೀತಿಯ ಜನ ಇದ್ದಾರೆ. ಕೆಲವರು ತುಂಬಾ ಅವಸರದಿಂದ ತೀರ್ಮಾನ ತಗೊಳ್ಳೋರು ಇದ್ದಾರೆ, ಏನಾದ್ರೂ ಮಾತಾಡ್ಬಿಡ್ತಾರೆ. ಅಥವಾ ಕೆಲವರು ಬಹಳ ಡಿಲೇ ಆಗಿ ಏನು ಮಾತಾಡೋದಿಲ್ಲ. ಹೀಗಾಗಿ ಹಲವಾರು ಕಾರ್ಯಗಳು ಇವತ್ತು ಪೆಂಡಿಂಗ್ ಆಗಿ ಉಳಿದಿದೆ. ಫ್ಯಾಮಿಲಿಯಲ್ಲಿರ್ಬೋದು, ಬಿಸ್ನೆಸ್ ಅಲ್ಲಿರ್ಬೋದು, ಸೇವೆನಲ್ಲಿರ್ಬೋದು, ಸಭೆಗಳಲ್ಲಿರ್ಬೋದು, ಅಥವಾ ಇವತ್ತು ಪಾಲಿಟಿಕ್ಸ್ ನಲ್ಲಿರ್ಬೋದು, ಇವತ್ತು ಇಡೀ ಲೋಕದಲ್ಲಿ ಅನೇಕ ಕಂಪನಿಗಳಲ್ಲಿರ್ಬೋದು, ಅಥವಾ ಅನೇಕ ಒಂದು ಸಂಘಗಳಲ್ಲಿ ಮತ್ತು ಸಭೆಗಳಲ್ಲಿ, ಜೀವಿತಗಳಲ್ಲಿ ಇರ್ಬೋದು. ಬಟ್ ದೇವರನ್ನ ಕೇಳ್ಬೇಕು. ಪವಿತ್ರಾತ್ಮನ ಒಂದು ನಡೆಸುವಿಕೆಯಲ್ಲಿ ನಾವು ಹೋಗುವಾಗ ಯಾವ ಕಾರ್ಯವನ್ನ ಡಿಲೇ ಮಾಡಿದ್ರು ನಾವು ಮಾಡದೇ ಇರಬಾರ್ದು, ಯಾವ ಕಾರ್ಯವನ್ನ ಅವಸರದಿಂದ ನಾವು ಮಾಡಬಾರ್ದು. ಇದೆರಡು ಕಾರ್ಯಗಳನ್ನ ಪವಿತ್ರಾತ್ಮನ ಕೇಳೋದಾದ್ರೆ ಪವಿತ್ರಾತ್ಮನ ನಮಗೆ ನಡೆಸ್ತಾರೆ, ಮತ್ತೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವ ಹಾಗೆ ಪವಿತ್ರಾತ್ಮ ನಮ್ಗೆ ಕೃಪೆ ಕೊಡ್ತಾರೆ. ಒಂದು ವೇಳೆ ನನಗೆ ಗೊತ್ತಿಲ್ಲ ಎಲ್ಲಿ ನೀವು ಆ ತರ ಮಾಡಿದಿರೋ, ಈ 2 ಕಾರ್ಯಗಳ ನಡುವೆ ಅಥವಾ 2 ಕಾರ್ಯಗಳ ಎಕ್ಸ್ಟ್ರೀಮಿಟಿಯಲ್ಲಿ ಮಾಡಿದಿರೋ, ನೀವು ದೇವ್ರನ್ನ ಕೇಳ್ರಿ, ನಮಗ್ ಜ್ಞಾನ ಕೊಡೋ ದೇವ್ರೆ ಅಂತ ಕೇಳಿ. ಖಂಡಿತವಾಗಿ ಕರ್ತನು ನಿಮಗೆ ಜ್ಞಾನ ಕೊಡ್ತಾರೆ. ಎಲ್ಲಾ ಕಾರ್ಯಗಳನ್ನ ಆಯಾ ಸಮಯದಲ್ಲಿ, ತಕ್ಕ ಸಮಯದಲ್ಲಿ ಮಾಡುವ ಹಾಗೆ ಕರ್ತನು ನಿಮಗೆ ಕೃಪೆ ಕೊಡ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ಈಗ ಸ್ವಾಮಿ, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ದೇವರೇ. ಅನೇಕ ಕಾರ್ಯಗಳನ್ನು ಕೆಲವು ವೇಳೆ ಅವಸರದಿಂದ ಮಾಡುವುದುಂಟು, ಅಥವಾ ತಡ ಮಾಡಿ ಮಾಡದೇ ಇರುವುದುಂಟು. ಇದರಿಂದ ಅನೇಕ ಕಾರ್ಯಗಳು ಇವತ್ತು ಆಗದೆ ನಮ್ಮ ಕುಟುಂಬಗಳಲ್ಲಿ, ಸೇವೆಗಳಲ್ಲಿ, ಸಭೆಗಳಲ್ಲಿ, ಅಥವಾ ಬಿಸ್ನೆಸ್ಗಳಲ್ಲಿ, ಕಂಪನಿಗಳಲ್ಲಿ, ಸ್ಕೂಲು, ಕಾಲೇಜಸ್ಗಳಲ್ಲಿ ಇರುವುದುಂಟು. ಹೀಗಾಗಿ ದೇವರೇ, ಪವಿತ್ರಾತ್ಮನ ನಡೆಸುವಿಕೆ ಎಲ್ರಿಗೂ ಅವಶ್ಯಕತೆ ಅಪ್ಪ. ಎಲ್ರೂ ತಂದೆಯಾದ ದೇವರೇ ಸ್ವಾಮಿ, ನೀನು ಪವಿತ್ರಾತ್ಮನ ನಡೆಸುವಿಕೆಯಿಂದ ಅದ್ಭುತವಾದಂತೆ ನಡೆಸಿ ಎಲ್ಲಾ ಕಾರ್ಯಗಳು ನಿನ್ನ ಘನಮಾನಕ್ಕೋಸ್ಕರವಾಗಿ ನಡೆಯುವಾಗಿ ಕೃಪೆ ಕೊಡಪ್ಪ. ಮಾತ್ರವಲ್ಲದೆ ಯಾರ್ಯಾರು ಯೇಸ್ವಾಮಿ ನಂಬಿಲ್ವೋ, ಇದೇ ಆ ಸುಪ್ರಸನ್ನತೆ ಕಾಲ, ಇದೇ ಆ ರಕ್ಷಣೆ ದಿನ ಎಂಬುದಾಗಿ ಹೇಳಿದ್ಯಾ. ಇವತ್ತೇ ಅವರು ತೀರ್ಮಾನ ಮಾಡ್ಲಿಕ್ಕೆ ಕೃಪೆ ಕೊಡು.
ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್